ಹಾಯ್ ಫ್ರೆಂಡ್ಸ್, ಇವತ್ತು ನಾನು ಬಾದಾಮ್ ಪುರಿ ಮಾಡ್ತಾಯಿದ್ದೀನಿ. ಬಾದಾಮ್ ಪುರಿ ಮಾಡಲಿಕ್ಕೆ ನಾನು 2 ಕಪ್ಪು ಮೈದಾ ಹಿಟ್ಟನ್ನು ತೊಗೊಳ್ತಾ ಇದ್ದೀನಿ. ಆಲ್ ಪರ್ಪಸ್ ಪೌಡ್ರು ಅಂತ ಹೇಳ್ತೀವಲ್ಲ, ಆ ಮೈದಾ ಹಿಟ್ಟನ್ನು 2 ಕಪ್ಪು ಹಾಕ್ಕೊಳ್ತಾ ಇದ್ದೀನಿ. 2 ಕಪ್ಪು ಅಳತೆ ಮೈದಾ ಹಿಟ್ಟಿಗೆ ನಾನು 1.5 ಕಪ್ಪು 60 ml ಕಪ್ಪಿಂದ 1.5 ಕಪ್ಪಷ್ಟು ತುಪ್ಪವನ್ನು ಹಾಕ್ಕೊಳ್ತೀನಿ. ಮೈದಾ ಹಿಟ್ಟನ್ನು ಚೆನ್ನಾಗಿ ಸಾಣಿಸ್ಕೊಂಡು, ಸೊ ಇದು 60 ml ಕಪ್ಪು, ಇದರಿಂದ 1 ಕಪ್ ಹಾಕಿ ನಂತರ ಪುನಃ ಒಂದು ಅರ್ಧ ಕಪ್ಪನ್ನು ಹಾಕ್ಕೊಳ್ತಿದ್ದೀನಿ. ಸೊ ಟೋಟಲಿ 60 ml ಕಪ್ಪಲ್ಲಿ 1/2 ಕಪ್ಪು ತುಪ್ಪ ಇದನ್ನು ಕಲಿಸ್ಕೊಳ್ಳಿಕ್ಕೆ ಬೇಕಾಗುತ್ತೆ. ಸ್ವಲ್ಪ ನೀರು ಹಾಕ್ಬಿಟ್ಟು ಗಟ್ಟಿಯಾಗಿ ಕಲಿಸ್ಕೋಬೇಕು ಇದನ್ನು. ಸೊ ಸ್ವಲ್ಪ ಕೇಸರಿ ನೆನೆಸಿಟ್ಟಿದ್ದೀನಿ ದಳಗಳನ್ನ, ಅದನ್ನು ಸಹಿತ ಈ ಒಂದು ಬಾದಾಮ್ ಪುರಿ ಮಿಕ್ಸ್ ಕಲಿಸ್ಲಿಕ್ಕೋಸ್ಕರ ಹಿಟ್ಟಿಗೆ ಹಾಕ್ಕೊಳ್ತಾ ಇದ್ದೀನಿ. ಈ ಥರ ಹಾಕ್ಬಿಟ್ಟು ಸ್ವಲ್ಪ ನೀರನ್ನೇ ಚುಮ್ಕಿಸ್ಕೊಂಡು ಚೆನ್ನಾಗಿ ನಾದ್ಕೊಂಡು ಗಟ್ಟಿಯಾಗಿ ಕಲಿಸ್ಕೋಬೇಕು. ಈ ಥರ ನಾದ್ಕೋಬೇಕು. ಚೆನ್ನಾಗಿ ನಾದ್ಕೊಂಡು ಅದನ್ನು ಚೆನ್ನಾಗಿ ಗಟ್ಟಿ ಕಲಿಸ್ಬಿಟ್ಟು ಗಟ್ಟಿ ಕಲಸಿರ್ತಕ್ಕಂಥ ಇದಕ್ಕೆ ಒಂದು 5 ನಿಮಿಷಗಳ ಕಾಲ ಒಂದು ಒದ್ದೆ ಬಟ್ಟೆಯನ್ನು ಹಾಕಿ ಅದನ್ನು ಸ್ವಲ್ಪ ಹೊತ್ತು 5 ನಿಮಿಷ ಮುಚ್ಚಿಕೊಂಡು ಅದನ್ನು ಟ್ರಯಾಂಗಲ್ ಶೇಪಲ್ಲಿಗೆ ಮಡ್ಚ್ಕೋಬೇಕು. ಟ್ರಯಾಂಗಲ್ ಶೇಪಲ್ಲಿ ಈ ಥರ ಎಲ್ಲ ನಾನು ಆಲ್ರೆಡಿ ಎಲ್ಲ ಉದ್ದಿ ಈ ಥರ ಟ್ರಯಾಂಗಲ್ ಶೇಪಲ್ಲಿ ಮಡ್ಚಿಟ್ಕೊಂಡಿದ್ದೀನಿ. ಈ ಥರ ಮಾಡ್ಕೋಬೇಕು. ಈ ಥರ ಚಪಾತಿ ಥರ ಲಟ್ಸ್ಕೊಂಡು ಟ್ರಯಾಂಗಲ್ ಶೇಪ್ ಮಡ್ಚ್ಕೊಂಡ ನಂತರ ಈ ಕಡೆ 1 ಕಪ್ಪು ಸಕ್ಕರೆಗೆ 1/4 ಕಪ್ ಅಳತೆ ನೀರು ಹಾಕ್ಬಿಟ್ಟು ಅದನ್ನು ಸಕ್ಕರೆ ಪಾಕ ಮಾಡ್ಕೋಬೇಕು. 1 ಎಳೆ ಪಾಕ ಮಾಡ್ಕೋಬೇಕು. ನೀರಿಗೆ ಹಾಕಿದಾಗ ಸ್ವಲ್ಪ ಗಟ್ಟಿ ಆದರೂ ಆಗುತ್ತೆ. ಸೊ ಆನಂತರ ಅದಕ್ಕೆ ಒಂದು ಸ್ವಲ್ಪ ಏಲಕ್ಕಿ ಪುಡಿ, ಸ್ವಲ್ಪ ಕೇಸರಿ ದಳವನ್ನು ಹಾಕಿ ಈ ಒಂದು ಸಕ್ಕರೆ ಪಾಕವನ್ನು ರೆಡಿ ಮಾಡಿಟ್ಕೋಬೇಕು. ಈ ಕಡೆ ಕರೀಲಿಕ್ಕೆ ಸ್ಟಾರ್ಟ್ ಮಾಡ್ಕೋಬೇಕು. ತಿರುವು ಹಾಕ್ಕೊಳ್ಬೇಕು. ಈ ಥರ ನಿಧಾನಕ್ಕೆ ಕರ್ಕೊಂಡು ಅದನ್ನು ಈಗ ಆಗಿದೆ ಇದನ್ನು ನಾನು ಒಂದು ಪ್ಲೇಟಿಗೆ ತಗೊಳ್ತಾ ಇದ್ದೀನಿ. ಈ ಥರನಾಗಿ 1 by 1 ಇನ್ನೊಂದು ಸರಿ ಹಾಕಿ ಪುನಃ ತಗೊಳ್ಬೇಕಾಗುತ್ತೆ. ಈ ಥರ ಎಲ್ಲ ತೆಗೆದುಕೊಂಡ್ಮೇಲೆ ಅದನ್ನು ನಾವು ಪಾನಕಕ್ಕೆ ಹಾಕ್ಕೊಳ್ಬೇಕು. ಈ ಪುನಃ ಇನ್ನೊಂದು ಸರಿ ಬಾಣಲಿಗೆ ಟ್ರಯಾಂಗಲ್ ಶೇಪಲ್ಲಿ ಉದ್ದಿರ್ತಕ್ಕಂಥದ್ದನ್ನು ಹಾಕ್ಕೊಳ್ತಾ ಇದ್ದೀನಿ. ಒಂದೊಂದೇ ನಿಧಾನಕ್ಕೆ ಹಾಕ್ಕೊಂಡು ಈಗ ಸಕ್ಕರೆ ಪಾನಕಕ್ಕೆ ಹಾಕ್ಕೋಬೇಕು. ಸಕ್ಕರೆ ಪಾನಕಕ್ಕೆ ಹಾಕ್ಬಿಟ್ಟು ಪಾಕ ಚೆನ್ನಾಗಿ ಹೀರ್ಕೊಳ್ಳೋ ತನಕ ಅದನ್ನು ಮೇಲೆ ಕೆಳಗೆ ಆಡಿಸ್ಬಿಟ್ಟು ತೆಗೆದು ಅದನ್ನು ಸಹಿತ ಒಂದು ಪ್ಲೇಟಿಗೆ ತಕ್ಕೊಂಡು ಅದ್ರ ಮೇಲೆ ಸ್ವಲ್ಪ ಬೇಕು ಅಂದರೆ ಡ್ರೈ ಫ್ರೂಟ್ಸ್ ಹಾಕ್ಕೋಬೋದು, ಕೊಬ್ಬರಿ ಮತ್ತು ಡ್ರೈ ಫ್ರೂಟ್ಸನ್ನು, ಬೇಡ ಅಂದರೆ ಬೇಡ. ಸೊ ಈ ಥರ ಮೇಲ್ಗಡೆ ಹಾಕ್ಕೊಳ್ಬೇಕು. ಮತ್ತು ಪುನಃ ಸಕ್ಕರೆ ಪಾನಕಕ್ಕೆ ಬಾದಾಮ್ ಪುರಿಯನ್ನು ಹಾಕಿ ಮತ್ತು ತಕ್ಕೊಳ್ಬೇಕು. ಈ ಥರಾಗಿ ಹೀಗೆ ಎಲ್ಲ ಬಾದಾಮ್ ಪುರಿ ಮಾಡ್ಕೊಂಡ್ಮೇಲೆ ಈಗ ಬಾದಾಮ್ ಪುರಿ ರೆಡಿ ಆಗಿದೆ. ಸೊ ನೀವು ಮನೇಲಿ ಒಮ್ಮೆ ಈ ಥರನಾಗಿ ಬಾದಾಮ್ ಪುರಿಯನ್ನು ಮಾಡಿ ಟೇಸ್ಟ್ ಮಾಡಿ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಬಾಯ್ ಬಾಯ್. ಥ್ಯಾಂಕ್ ಯು.